ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಆಗ್ರಹಿಸಿ ಬೆಳಗಾವಿಯ ಬೈಲಹೊಂಗಲದಲ್ಲಿ ನಡೀತಾ ಇರುವ ಹೋರಾಟ 11ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಪ್ರತಿಭಟನೆಗೆ ಇವತ್ತು ನಟ ಶರಣ್ ಬೆಂಬಲ ನೀಡಿದ್ದಾರೆ. ಕಿತ್ತೂರು ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ರೈತರ ಧರಣಿಯಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲಿಸಿದರು. ಇನ್ನು ನಟ ಶರಣ್ ನೋಡೋದಕ್ಕೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೀರಿನ ಸಮಸ್ಯೆಯ ವಿಚಾರವಾಗಿ ಇವತ್ತು ಇಲ್ಲಿನ ಈ ಪ್ರಾಂತ್ಯದ ಜನರು ಇವತ್ತು ಪಡ್ತಾ ಇರುವಂಥ ಪಾಡಿದೆಯಲ್ಲ, ಇದು ನಿಜಕ್ಕೂ ಎಲ್ಲ ಕಡೆ ಇದರ ಅವೇರ್ನೆಸ್ ಅಂತ ಅನ್ನೋವಂಥದ್ದು ಇವತ್ತು ಮೂಡಿ ಬರಲೇಬೇಕು. ಯಾಕಂತಂದರೆ ಇದು ಯಾವುದೋ ಒಂದು ಸಮಸ್ಯೆ ಇರೋ ಪ್ರಾಂತ್ಯಕ್ಕೆ ಮಾತ್ರ ಈ ಹೋರಾಟ ಸೀಮಿತವಾಗಲಾರದೆ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟದ ಕಿಚ್ಚು ಹತ್ತಿಕೊಂಡಾಗ ಮಾತ್ರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಿರ್ಬೋದು, ಡಿಪಾರ್ಟ್ಮೆಂಟ್ಗಾಗಿರ್ಬೋದು ಅವ್ರಿಗೆ ಅರಿವು ಮೂಡಿ ಅವರಿಗೆ ಅವರು ಎಚ್ಚೆತ್ತುಕೊಳ್ಳಿ ಅಂತ ಅನ್ನೋವಂಥ ಒಂದು ವಿಚಾರ ಇವತ್ತು ಸಾಂಕೇತಿಕವಾಗಿ ಒಂದು ದಿವಸದ ಉಪವಾಸ ಇರ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಕೊಡ್ತಾರೆ. ಮಂಜುನಾಥ್, ಕಳಸಾ ಹೋರಾಟ ಬೆಳಗಾವಿಯಲ್ಲೂ ಕೂಡ ಅದರ ಕಿಚ್ಚು ಜೋರಾಗ್ತಾ ಇದೆ. ನಟ ಶರಣ್ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. 11ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ ಅಲ್ಲಿನ ಹೋರಾಟ. ಸೊ ಯಾವೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅಂತ? ಹೌದು ಗುರುಪ್ರಸಾದ್, ಏನಂತಂದ್ರೆ ಏನು ಕಳಸಾ ಬಂಡೂರಿ ಮತ್ತು ಮಾದಾಯಿ ನದಿ ತಿರುವು ಯೋಜನೆಯಲ್ಲಿ ಯುವ ಸರ್ಕಾರ ಅಡ್ಡಪಡಿಸುವುದನ್ನು ವಿರೋಧಿಸಿ ಇವತ್ತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಏನು ಸ್ವಾತಂತ್ರ್ಯ ವೃತ್ತದಲ್ಲಿ ಇವತ್ತು ಚಿತ್ರನಟ ಶರಣ್ ಅವರು ರೈತರಿಗೆ ಬೆಂಬಲ ಘೋಷಿಸಿ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮ್ಮ ಏನು ಹೋರಾಟಕ್ಕೆ ನಾವಿದ್ದೇವೆ ಅಂತ ಹೇಳಿ ಬೆಳಗಿನ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೆ ಅಮರನಾಥ ಉಪವಾಸವನ್ನ ಕೈಗೊಂಡಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ರೈತರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇದೊಂದು ಆರಂಭ ಮಾತ್ರ, ಅಂತ್ಯ ಆಗಬೇಕಂತಂದ್ರೆ ಆ ಯೋಜನೆಯನ್ನ ಮುಗಿಸಿದಾಗ ಮಾತ್ರ ನಮ್ಮ ಹೋರಾಟ ಅಂತ್ಯ ಆಗುತ್ತೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇವತ್ತು ಏನು ಚಿತ್ರನಟ ಶರಣ್ ಅವರು ರೈತರಿಗೆ ಬೆಂಬಲ ಘೋಷಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.